ಟೈಗರ್ ಸಾಕು ಇವಾಗ. ನೋಡಲ್ಲಿ ಟೈಮ್ ಎಷ್ಟಾಯ್ತು ಪರಿ, ಮಕ್ಕಳನ್ಬಾ 11 o'clock ಆಯ್ತು ಪರಿ. ಸೊ ಇವತ್ತು ನಾನು ಇವನಿಂದ ಒಂದು ಲೆಸನ್ ಕಲಿತೆ. ಅದೇನೆಂದರೆ, ಯಾವಾಗಲೂ ನಾವು ದೊಡ್ಡೋರು ಹೇಳೋ ಮಾತೇ ಮಕ್ಕಳು ಕೇಳಬೇಕಂತ ಏನಿಲ್ಲ. ಒಂದೊಂದು ಸರಿ ನಾವು ಮಕ್ಕಳದು ಕೇಳಬೇಕಾಗುತ್ತೆ. ಆವಾಗ ಅವ್ರ ಮುಖದಲ್ಲಿ ಇರೋ ಖುಷಿನೇ ಚಂದ ನೋಡೋಕ್ಕೆ. ನಾನು ಅವನಿಗೋಸ್ಕರ ಸ್ವಲ್ಪ ಆ್ಯಕ್ಟಿವಿಟಿ ಬುಕ್ಸ್ನ ಆರ್ಡ್ರ್ ಮಾಡಿದ್ದೆ. ಅದು ಇವತ್ತೇ ಡೆಲಿವರಿ ಆಯಿತು ನೈಟ್ಗೆ. ಸೊ ಅವನು ಅದನ್ನು ಕಲರ್ ಮಾಡಬೇಕಂತ ಆಸೆ ಪಟ್ಟಿದ್ದ. ಸೊ ಲೇಟ್ ಆಗಿತ್ತಂತ ನಾನು ಹಠ ಮಾಡಿ ಅವನು ಕಲರ್ ಮಾಡ್ತಾಯಿದ್ದ. ಅದು ಕಲರ್ಸ್ ಹೆಸರು ಅವ್ನಿಗಿನ ಗೊತ್ತಾಗಲ್ಲ, ಬಟ್ ಆ ಕಲರ್ ನೋಡಿದರೆ ಅದು ಈ ಕಲರ್ ಸ್ಕೆಚ್ಚೇ ತೊಗೋಬೇಕಂತ ಅವನಿಗೆ ಪರ್ಫೆಕ್ಟಾಗಿ ಗೊತ್ತು. ಸೊ ಅಲ್ಲೇನು ರೆಫರೆನ್ಸ್ ಪಿಕ್ಚರ್ ಇದೆಯಲ್ಲ ಅದನ್ನು ನೋಡಿ ಅವ್ನು ಕರೆಕ್ಟಾಗಿ ಕಲರಿಂಗ್ ಮಾಡ್ತಿದ್ದ. ಸೊ ಈಸ್ ಕ್ವಿಕ್ ಲರ್ನರ್ ಅಂತ ಅವತ್ತು ಗೊತ್ತಾಯ್ತು ನನಗೆ. ಏನಿಲ್ಲ ಅಂದರೂ ಅವಾಗ ಅವನು 5-6 ಡ್ರಾಯಿಂಗರೇ ಕಂಪ್ಲೀಟಾಗಿ ಮಾಡ್ದ. ಅದು ಬೇಡ, ನಾಳೆ ಟುಮಾರೋ ಬೇಡ ಪರಿ. ನಿದ್ದೆ ಮಾಡೋಣ ಬಾ, ನಿದ್ದೆ ನಾಳೆ ಮಾಡೋಣ, ಓಕೆನಾ? ನಾಳೆ ಮಾಡೋಣ. ನಾಳೆ